ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಣದ ಅಕ್ರಮ ವರ್ಗಾವಣೆಯಲ್ಲಿ ಪಾಲುದಾರನಲ್ಲ ಎಂದು ನಿಗಮದ ಅಧ್ಯಕ್ಷರು ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ದದ್ದಲ್ ಬಸನಗೌಡ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದರು. ನಾನು ರಾಜಕೀಯದ ಪರಿಶುದ್ಧ ಚಾರಿತ್ರ್ಯ ಹೊಂದಿದವನು. ನನಗೆ ಮಾನ ಪ್ರಾಣ ಉಸಿರಿದ್ದಂತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಸರು ಕೆಡಿಸಿಕೊಳ್ಳುವ ಕೆಲಸ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ವಿಪಕ್ಷಗಳು ಆರೋಪ ಮಾಡುವುದು ಸಹಜ. ಎಸ್ಐಟಿ ಇತರೆ ಆರ್ಥಿಕ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆದಿದ್ದು ಸತ್ಯಾಸತ್ಯತೆ ಬಯಲಿಗೆ ಬರುತ್ತದೆ. ನಾನು ಆರೋಪದ ಅಗ್ನಿ ಪರೀಕ್ಷೆಯಿಂದ ಹೊರಬರುವುದಾಗಿ ನುಡಿದರು. ನೀತಿ ಸಂಹಿತೆ ಜಾರಿಯಾದಾಗ ಇದು ನಡೆದಿದ್ದು ನಾನು 4-5 ಮಾತ್ರ ಕಚೇರಿಗೆ ಹೋಗಿದ್ದಾಗಿ ನುಡಿದರು.